ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಪ ನೀವು ಏನೇ ಹೇಳಿದ್ರು ಅಷ್ಟೇ, ನಾನಂತೂ ಈ ಮದುವೆ ಆಗೋದಿಲ್ಲಪ್ಪ. ಅದು ಇವನ್ನ ಹೇಗಮ್ಮ ಹೇಳ್ತೀಯ ಇವನ್ನ ಮದುವೆ ಆಗು ಅಂತ ಹೇಳಿ? ದುಡ್ಡಿಲ್ಲ ಅಂದ್ರೂ ಬದುಕ್ಬೋದು, ಗುಣನೇ ಇಲ್ಲ ಅಂದವನ ಜೊತೆ ಸಂಸಾರ ಹೇಗೆ ಮಾಡೋದಕ್ಕಾಗುತ್ತಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಏನೋ ನಿನಗೆ ತಾಳೆ ಕಟ್ಬಿಟ್ಟು ನಿನ್ನ ಮಾವನ ಮನೆ ಕಳಿಸ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಿಮ್ಮ ಫ್ಯಾಮಿಲಿ ಎಲ್ಲ ನಮಗೆ ಫ್ರಾಡ್ ಮಾಡಿರೋದಕ್ಕೆ ಇಡೀ ಫ್ಯಾಮಿಲಿನ ಜೈಲಿಗೆ ಕಳಿಸ್ತೀನಿ, ಜೈಲಲ್ಲೇ ಬಿದ್ದಿರಬೇಕು ನೀವು ಅಂತ ಹೇಳಿ ಅಲ್ಲಿಂದ ವಿವೇಕ್ ಹೊರಟ್ಬಿಡ್ತಾನೆ. ಮಾವ ಏನಿನ್ನೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಇವ್ರು ಇವಾಗ ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂತು ಅಂತಂದರೆ ಮತ್ತೊಂದು ಮಹಾ ಡ್ರಾಮಾನೇ ಮಾಡಿಬಿಡ್ತಾರೆ. ಆಮೇಲೆ ಮದುವೆ ಆಗೋ ಥರ ಮಾಡಿಬಿಡ್ತಾರೆ. ಇನ್ನೊಂದು ಸಲ ನಾವು ಮತ್ತೆ ಇವರು ಗಾಳಕ್ಕೆ ಬೀಳೋ ಬದಲು ಇಲ್ಲಿಂದ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಕಾಂತಲಕ್ಷ್ಮಿ ಬಂದು ಅಪ್ಪ ಹೋಗಬೇಡಪ್ಪ ಅಂತ ಹೇಳಿ ಎಲ್ಲರೂ ಕಾಲಿಗೆ ಬಿದ್ದು ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಅವಳನ್ನು ತಳ್ಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಹೋಗ್ತಾ ಇರಬೇಕಿದ್ರೆ ಯಾಕಪ್ಪ ಹೀಗೆ ನಿಂತಿದ್ದೀರಾ, ಬನ್ನಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಕಾಂತಲಕ್ಷ್ಮಿ ಎಲ್ಲರೂ ಹೋಗ್ತಾ ಇರೋದನ್ನ ನೋಡಿ ಹೋಗ್ಬಿಡಿ ಯಾರು ಹೋಗ್ಬಿಡಿ, ನನ್ನ ಮಗಳು ಜೀವನ ಹಾಳಾಗೋಗ್ಬಿಡುತ್ತೆ, ಹೋಗ್ಬಿಡಿ, ಈಗಾಗಲೇ ಎಲ್ಲ ಶಾಸ್ತ್ರನೂ ಆಗೋಗ್ಬಿಡುತ್ತೆ, ಈಗ ನನ್ನ ಮಗಳು ಮದುವೆ ಆಗಿಲ್ಲ ಅಂತಂದರೆ ಇಡೀ ಭವಿಷ್ಯನೇ ಹಾಳಾಗೋಗುತ್ತೆ, ಯಾರು ಹೋಗ್ಬಿಡಿ ಅಂತ ಹೇಳಿ ಹಾಗೆ ಎದೆ ಹಿಡ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆಗ ಕಾಂತಲಕ್ಷ್ಮಿ ಅಂತ ಹೇಳಿ ಅವ್ರ ಮನೆಯವರೆಲ್ಲರೂ ಕೂಡ ಬಂದು ನೀರು ಕುಡಿಸಿ ಎಪ್ಸಿ ಸಮಾಧಾನ ಮಾಡ್ತಾ ಇರ್ತಾರೆ. ಅಮ್ಮ ಏನಮ್ಮ, ಯಾಕಮ್ಮ ಹೀಗೆಲ್ಲ ಮಾಡ್ಕೊತಾ ಇದೆಯಾ, ಎದ್ದೇಳಮ್ಮ ಅಂತ ಹೇಳಿದಾಗ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಮಾತಾಡ್ದಕ್ಕೆ ಶುರು ಮಾಡ್ತಾಳೆ. ಅಷ್ಟರೊಳಗಡೆ ವಿವೇಕ್ ಮನೆಯವರೆಲ್ಲರೂ ಕೂಡ ಬಂದು ವೀರಣ್ಣ ಏನಾಯಿತು ಅಂತ ಹೇಳಿದಾಗ, ಏನೋ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವ್ರ ಮನೆಯವರೇ ಮಾಡೋದಕ್ಕೆ ಹೋಗ್ತಾರೆ. ಆಗ ಬೇಡ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಬ್ಬ ಅಂತೂ ಈ ಕಾಂತಲಕ್ಷ್ಮಿ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಇಂಟೆಲಿಜೆಂಟು. ಹೇಗೋ ಇವರೆಲ್ಲರೂ ಇಲ್ಲಿಂದ ಹೋಗ್ಬಿಟ್ಟು ಈ ಮದುವೆ ನಿಂತು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಮಾಡ್ತಾ ಇರೋ ಈ ಎಮೋಷ್ನಲ್ ಡ್ರಾಮಕ್ಕೆ ಈ ಮನೆಯವರೆಲ್ಲರೂ ಬಿದ್ದು ಅವಳ ಬಲೆಗೆ ಮತ್ತೆ ಸಿಕ್ಕಾಕೋತಾರೆ ಅಂತ ಹೇಳಿ ಈ ಕಡೆ ನೋಡಿದ್ರೆ ಚಂಚಲ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಗೌರಿ, ನಾನು ಆ ಮೋನಿಕಾ ಮೇಲಿರೋ ವ್ಯಾಮೋಹಕ್ಕೆ ನಿನ್ನ ಚಿನ್ನನ್ನ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಿಮ್ಮಿಬ್ಬರ ಬಗ್ಗೆ ನಾನು ಕಾಳಜಿನೂ ತೋರಿಸ್ಲಿಲ್ಲ. ನನ್ನ ಗಂಡ ಸತ್ಯ ಹರಿಶ್ಚಂದ್ರ ಸುಳ್ಳು ಹೇಳ್ತಾ ಇರೋ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ಟೆ. ಇಷ್ಟನ್ನೆಲ್ಲ ಮೋಸ ಮಾಡಿ ನಾನು ಸಾಧಿಸಿದಾದರೂ ಏನು, ಎಲ್ಲ ಹೋಯ್ತು. ಇನ್ನು ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಕಾಪಾಡ್ಕೋತೀನಿ ತಾಯಿ. ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ ಬಂದಿರೋ ಮಹಾಲಕ್ಷ್ಮಿ ನೀನು, ನಿನಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗೋ ಥರ ಮಾಡಿಬಿಟ್ಟೆ. ನಿನ್ನ ಇನ್ಯಾವತ್ತೂ ಕೂಡ ಕಣ್ಣೀರಾಗ್ಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಪ್ಪ ಇವರು ಡ್ರಾಮಾ ಎಲ್ಲ ನೋಡ್ತಾ ಇತ್ತು ಅಂತಂದರೆ ಮತ್ತೆ ಏನಾದ್ರೂ ಪ್ಲ್ಯಾನ್ ಮಾಡ್ತಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಹೌದು, ವಿವೇಕ್ ಹೇಳಿದ್ದು ಸರಿಯಾಗಿದೆ ಮಾವು, ಬನ್ನಿ ಅಂತ ಹೇಳಿ ಅಲ್ಲಿಂದ ಅವನು ಕೂಡ ಹೋಗ್ತಾ ಇರಬೇಕಿದ್ರೆ ಹೊರಟ್ರಾ? ಹೋಗೋರನ್ನ ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ರಾಯರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಕರೆದ ತಕ್ಷಣವೇ ಅಜ್ಜಿ ಇಬ್ಬರು ಕೂಡ ಅಲ್ಲಿಂದ ಹೋಗ್ತಾರೆ. ಮದುವೆ ನಡೀತಾ ಇರುತ್ತೆ, ಆಶೀರ್ವಾದ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದೆ. ಕ್ಷಮಿಸಿ ಗುರುಗಳೇ, ಕೆಲವೊಂದಷ್ಟು ಸಮಸ್ಯೆಗಳು ಬಂದುಬಿಡ್ತು ಅಂತ ಹೇಳಿದಾಗ ನಾನು ಅವತ್ತೇ ಹೇಳಿದ್ದೆ, ನಿಮ್ಮ ಮಗನ ಮದುವೆ ಆಗಬೇಕು ಅಂತ ಅಂದರೆ ಕೆಲವೊಂದಷ್ಟು ಸಮಸ್ಯೆ ಅಲ್ಲ, 1000 ಸಮಸ್ಯೆನೇ ಎದುರು ಬರುತ್ತೆ ಅಂತ ಹೇಳಿ. ಅದರಲ್ಲಿ ಇದೂ ಒಂದು ಅಷ್ಟೇ. ನಾನು ಅವತ್ತು ಹೇಳ್ದಾಗೆ ಅವನ ಜಾತಕದಲ್ಲಿರೋದು ಒಂದೇ ಮುಹೂರ್ತ, ಅದು ಈ ಮುಹೂರ್ತ. ಇದನ್ನು ಬಿಡ್ತು ಅಂತಂದರೆ ಅವನು ಇಡೀ ಜೀವನದಲ್ಲಿ ಅವನ ಮದುವೆ ಆಗೋದಕ್ಕಾಗೋದಿಲ್ಲ, ಯೋಚನೆ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡಿ ಅಲ್ಲಿಂದ ಈ ಕಡೆ ಬರ್ತಾ ಇರ್ತಾರೆ. ಬಂದ ತಕ್ಷಣವೇ ಈ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಕಾಂತಲಕ್ಷ್ಮಿ ಹತ್ರನೇ ಇರ್ತಾರೆ. ಅಜ್ಜಿನೂ ಕೂಡ ಇಬ್ಬರು ಬರ್ತಾರೆ. ಬಂದು ನಿಂತ್ಕೊಂಡು ಕಾಂತಲಕ್ಷ್ಮಿ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊತಾ ಇರಬೇಕಿದ್ರೆ ಅಲ್ಲಿ ವಿವೇಕಮ್ಮ ಫೋನ್ ಮಾಡಿಬಿಡ್ತಾರೆ. ಆಗ ಅವ್ರ ಮನೆಯವರು ರಿಸೀವ್ ಮಾಡಿ ಮಾತಾಡೋದಕ್ಕೆ ಹೋಗ್ಬೇಕಿದ್ರೆ ನೀನು ಮಾತಾಡು ಅಂತ ಹೇಳಿ ಕಾಂತಲಕ್ಷ್ಮಿ ಅವ್ರ ವಿವೇಕ್ ಅವ್ರ ಚಿಕ್ಕಮ್ಮನ ಕೈಯಲ್ಲಿ ಫೋನ್ ಕಳಿಸ್ತಾರೆ. ಅಯ್ಯೋ ನಾನೇನು ಮಾತಾಡಲಿ ಮಾವ ಅಂತ ಹೇಳಿದಾಗ, ನೋಡು ಇವಾಗ ಅವಳಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅವ್ರ ತವ್ರ ಮನೆಯಲ್ಲಿ ಆಗಿರೋ ಆಘಾತದ ಜೊತೆಗೆ ಇದಕ್ಕೂ ತುಂಬಾ ಭಯ ಪಡ್ಕೊತಾಳೆ, ಏನಾದರೂ ಹೇಳಿ ಸುಳ್ಳು ಹೇಳಿ ಸಂಭಾಳಿಸು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫೋನ್ ತೊಗೊಂಡು ಸೈಡಿಗೆ ಬರ್ತಾಳೆ. ಹಲೋ ಅಂತ ಹೇಳಿದಾಗ, ಅಯ್ಯೋ ಹೇಗಿದೆಯಾ, ನಾನು ಮದುವೆಗೆ ಬರೋದಕ್ಕೆ ಆಗ್ತಾಯಿಲ್ಲ, ತುಂಬ ದೂರದಲ್ಲಿದ್ದೀವಿ, ಇನ್ನೂ ಬರ್ತಾನೆ ಇದ್ದೀವಿ. ನನ್ನ ಮಗನ ಮದುವೆನ ನಾವು ನೋಡಿ ಕಣ್ಣು ತುಂಬ್ಕೋಬೇಕು ಅಂತ ಅಂದರೆ ಆ ಸುಂದರ ಕ್ಷಣನ ನೋಡೋದಕ್ಕೆ ಅಪ್ಪ ಅಮ್ಮ ಆಗಿರೋ ನಮ್ಮಿಬ್ಬರು ಕೈಯಲ್ಲೂ ಆಗ್ತಾಯಿಲ್ಲ. ಮದುವೆ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅಕ್ಕ ನೀವು ಇಲ್ಲಿ ಬರದೇ ಇರೋದೇ ಒಳ್ಳೇದಾಯಿತು, ಬಂದಿದ್ರೆ ಅದೆಷ್ಟು ಬೇಜಾರು ಮಾಡ್ಕೋತಾ ಇದ್ರು, ಅದೆಷ್ಟು ನೋವು ತಿಂತಾಯಿದ್ರೋ ಏನೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತೇನಾದರೂ ಕ್ವೆಶನ್ಸ್ ಕೇಳ್ತಾಳೆ, ಮತ್ತೆ ಆನ್ಸರ್ ಮಾಡಬೇಕಾಗುತ್ತೆ ಅಂತ ಹೇಳಿ ಹಲೋ ಅಕ್ಕ ಕೇಳಿಸ್ತಾ ಇಲ್ಲ ಅಕ್ಕ, ಇಲ್ಲಿ ತುಂಬಾ ಸೌಂಡ್ ಇದೆ, ಮಂಗಳವಾದ್ಯ ಡೋಲು ಇದ್ರ ಸೌಂಡ್ಗಳ ಮಧ್ಯೆ ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ, ನಾನು ನಿಮಗೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಅಯ್ಯೋ
ಇದೇನಿದು ಇವಳು ಫೋನೇ ಕಟ್ ಮಾಡಿಬಿಟ್ಲಲ್ಲ, ಬಿಡು ಏನು ಮಾಡೋದಕ್ಕಾಗುತ್ತೆ, ಇವಾಗೇನು ನಾವು ಮದುವೆಗೆ ಹೋಗಿಲ್ಲ, ಮಗನ ಮದುವೆ ನೋಡೋದಕ್ಕಾಗಿಲ್ಲ ಅಂತಲ್ವ ನಿಂಗೆ ಇಷ್ಟು ಬೇಜಾರು. ಸರಿ ಮನೆಗೆ ಹೋಗೋಣ, ಮನೆಗೆ ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನೂ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ, ಅಯ್ಯೋ ನೀವು ಹೇಳ್ತಾ ಇರೋ ಸರಿಯಾಗೇ ಇದೆ, ಸರಿ ಆಯಿತು, ನಾವು ಚೋಲ್ಟ್ರಿಗೆ ಹೋಗೋದಕ್ಕೆ 1/4 ಗಂಟೆ ಆಗುತ್ತೆ, ಅಷ್ಟರೊಳಗಡೆ ಮದುವೆನೇ ಮುಗ್ದೋಗ್ಬಿಟ್ಟಿರುತ್ತೆ, ಮನೆಗೆ ಹೋಗ್ಬಿಡೋಣ ರೀ ಅಂತ ಹೇಳಿ ಸರಿ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈ ಕಡೆ ವಿವೇಕ್ಗೆ ಅವರೆಲ್ಲರೂ ಕೂಡ ಬಂದು ನಿಂತ್ಕೊಂಡು ಕೇಳ್ತಾ ಇರ್ತಾರೆ, ಸರ್ ಇವಾಗ ಈ ರೀತಿ ಆಗಿದೆ, ಮದುವೆನೇ ನಿಂತೋಗ್ತಾ ಇದೆ, ಏನು ಮಾಡಬೇಕು, ನಿಮ್ಮ ಆನ್ಸರ್ ಏನು ಅಂತ ಹೇಳಿದಾಗ, ಇವ್ರು ಆಡ್ತಾ ಇರೋ ಮೋಸದಾಟಕ್ಕೆ ನಾನೇನಾದರೂ ಬಲಿಯಾಗಿ ಮದುವೆ ಆದರೆ ನಾನು ಮೋಸ ಹೋದೆ ಅಂತ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಫೋನ್ ಮೇಲೆ ಫೋನ್ಗಳು ಬರ್ತಾ ಇರ್ತವೆ. ಅವನು ಒಬ್ರಿಗೊಬ್ರಿಗೆ ಆನ್ಸರ್ ಮಾಡ್ತಾನೆ ಇರ್ತಾನೆ. ಅದೇ ಟೈಮಿಗೆ ನೋಡಿದ್ರೆ ಈ ಕಡೆ ಅವ್ರ ಅಜ್ಜಿ ತಾತ ಇಬ್ಬರು ಕೂಡ ಬರ್ತಾರೆ. ತಾತ ಏನಾಗ್ತಾ ಇದೆ ಇಲ್ಲಿ, ನಮ್ಮ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಡ್ತು, ಒಬ್ಬರಾದ್ಮೇಲೆ ಒಬ್ಬರು ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ, ಇವಾಗ ಇದಕ್ಕೆಲ್ಲ ಆನ್ಸರಬಲ್ ಯಾರು, ನಮ್ಮ ರೆಪ್ಯುಟೇಷನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ಹೇಳಿದಾಗ, ಇಂಥ ಸಂದರ್ಭದಲ್ಲಿ ನಿನಗೆ ಬರ್ತಾ ಇರೋಂತಹ ಕೋಪ ಸರಿನಪ್ಪ, ಆದರೆ ನಿಧಾನವಾಗಿ ಯೋಚನೆ ಮಾಡು, ಈಗಾಗಲೇ ನಾನು ನಿನಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದೀನಿ ತಾತ, ಯಾಕಾಗಂತ ಹೇಳ್ತಾ ಇದ್ದೀರಾ, ನೀವೇನೇ ಮಾಡಿದರೂ ನಾನು ಒಳ್ಳೇದಕ್ಕೆ ಮಾಡ್ತೀರಾ ಅಲ್ವಾ, ಹಾಗೆ ನಾನಿವಾಗ ಒಂದೇ ಒಂದು ಮಾತು ಕೇಳ್ತೀನಿ, ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ, ಏನು ಹೇಳಿ ತಾತ ಅಂತ ಹೇಳ್ತಾರೆ. ನಾನು ಅರ್ಜೆಂಟಲ್ಲಿ ನೀನು ಎಂಗೇಜ್ಮೆಂಟ್ ಮಾಡಿ ಮದುವೆ ಫಿಕ್ಸ್ ಮಾಡಿದೆ, ಇದ್ರ ಬಗ್ಗೆ ನಿನಗೇನಾದರೂ ಕೋಪ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ತಾತ, ಇದಕ್ಕೆಲ್ಲ ಕಾರಣ ಇದೆ, ನಿನ್ನ ಶಾಸ್ತ್ರದಲ್ಲಿ ನಿನ್ನ ಜಾತಕದಲ್ಲಿ ಇವತ್ತಿರೋ ಮುಹೂರ್ತದಲ್ಲಿ ಮದುವೆ ಆದರೆ ಮಾತ್ರನೇ ನಿನಗೆ ಮದುವೆ ಆಗೋದು, ಇನ್ನು ಮುಂದೆ ಯಾವುದೇ ಮುಹೂರ್ತಕ್ಕೂ ಮದುವೆ ಆಗೋದಕ್ಕಾಗೋದಿಲ್ಲ, ನಿನ್ನ ಕಂಕಣ ಬಗ್ಗೆನೇ ಇಲ್ಲ ವಿವೇಕ್ ಅಂತ ಹೇಳ್ತಾರೆ. ಅವನು ಕೂಡ ಶಾಕಲ್ಲೇ ಕೇಳ್ತಾ ಇರ್ತಾನೆ. ಆಗ ಹೌದಪ್ಪ, ಇದೇ ಕಾರಣಕ್ಕೋಸ್ಕರನೇ ಬೇಗ ನೀನು ಮದುವೆ ಆಗಬೇಕು ಅಂತ ಹೇಳಿ ನಾವು ಬಯಸಿದ್ದು, ಅದಕ್ಕೆ ಇವಾಗ ಹೇಗಿದ್ರೂ ಕೂಡ ನಿನ್ನ ಗೌರಿ ಮದುವೆ ಶಾಸ್ತ್ರಗಳೆಲ್ಲ ಮುಗ್ದಿದೆ, ಇನ್ನು ತಾಳಿ ಕಟ್ಟಿ ಗಂಡ ಹೆಂಡತಿ ಅನ್ನಿಸ್ಕೊಳ್ಳೋದು ಒಂದೇ ಇರೋದು, ಆದರೆ ಇವಾಗ ನೀನು ಮನಸ್ಸು ಮಾಡಿ ಅವಳಿಗೆ ಮದುವೆ ಆಗಬೇಕು ತಾತ, ನಾನು ಅವಳನ್ನ ಮದುವೆ ಮಾಡ್ಕೋಬೇಕಾ, ಹೌದಪ್ಪ ನೋಡು, ಇವಾಗ ನಿನ್ನ ಜಾತಕದ ಒಂದು ಸಮಸ್ಯೆ ಆಯಿತು ಅಂತ ಅಂದರೆ ಅವಳು ಏನೇ ಆಗಿದ್ರೂ ಕೂಡ ಒಂದು ಹೆಣ್ಣಿನ ಭವಿಷ್ಯ ನಮ್ಮಿಂದ ಹಾಳಾಗಬಾರ್ದು ತಾತ, ಇಂಥ ಧರ್ಮ ಸಂಕಟಕ್ಕೆ ನನ್ನ ಸಿಕ್ಕಾಕಿಸ್ಬೇಡಿ, ಧರ್ಮ ಸಂಕಟಕ್ಕೆ ಪರಿಹಾರ ಇದೆ ಕಣಪ್ಪ, ಆದರೆ ಕರ್ಮ ಸಂಕಟಕ್ಕೆ ಇಲ್ಲ. ಒಂದು ಹೆಣ್ಣು ಹಸೆಮಣೆಯನ್ನು ನಿನ್ನ ಜೊತೆ ಹಂಚ್ಕೊಂಡು ಈಗ ಏನಾದರೂ ಮದುವೆ ಆಗ್ದೇ ಕಣ್ಣೀರು ಹಾಕಿ ಕೆಳಗಡೆ ಇಳಿದ್ರೆ ಆ ಶಾಪ ನಮ್ಮನ್ನು ತಟ್ಟದೇ ಬಿಡೋದಿಲ್ಲಪ್ಪ, 7 ಜನ್ಮಕ್ಕೂ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಆ ಹೆಣ್ಣಿನ ಶಾಪ ನಮಗೆ ತಟ್ಟಬಾರ್ದು ಅಂತಂದರೆ ನೀನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ತಾತ ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನೋಡು ನೀನು ಮದುವೆನೇ ಆಗಿಲ್ಲ ಅನ್ನೋ ಬೇಜಾರಿಂದ ಕಣ್ಮುಚ್ಕೊಳ್ಳೋದಕ್ಕೆ ನಾನು ನಿನ್ನ ಮದುವೆನ ನೋಡ್ದು ಅನ್ನೋ ಖುಷಿಯಿಂದ ಕಣ್ಮುಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಪ್ಪ, ನಮ್ದು ಇದೊಂದು ಮಾತನ್ನ ನಡೆಸ್ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಸರಿ ಆಯಿತು ಅಂತ ಹೇಳಿ ಮಾತು ಕೊಡ್ತಾನೆ. ಅದಾದಮೇಲೆ ಅವ್ರು ಬಂದು ವೀರಣ್ಣ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ವೀರಣ್ಣ, ಈಗಾಗಲೇ ಸಮಯನೂ ಕೂಡ ಮುಗ್ದೋಗಿದೆ, ಸುತ್ತಿ ಬಳಸಿ ಮಾತಾಡದೆ ಒಂದು ವಿಚಾರಕ್ಕೆ ಬರ್ತೀನಿ ನೋಡಿ, ಹಸೆಮಣೆ ಏರಿರೋ ಮಗಳು ಇವಾಗ ಮದುವೆ ಆಗದೆ ಕೆಳಗಡೆ ಹೇಳಿದ್ರೆ ಅವಳ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ಹಾಗೆ ನನ್ನ ಮೊಮ್ಮಗನ ಜಾತಕದಲ್ಲಿ ಇವತ್ತು ಮಾತ್ರ ಅವನಿಗೆ ಒಂದು ಒಳ್ಳೆ ಮುಹೂರ್ತದ್ದು ಕಂಕಣ ಭಾಗ್ಯ ಯೋಗ್ಯ ಇರೋದು, ಅದನ್ನು ಬಿಟ್ಟರೆ ಅವನು ಇಡೀ ಜನ್ಮದಲ್ಲಿ ಮದುವೆ ಆಗೋದಕ್ಕಾಗೋದಿಲ್ಲ, ಹಾಗಾಗಿ ನಡೆದೋಗಿದೆ, ಇವರಿಬ್ಬರು ಮದುವೆ ಮಾಡಿಸೋಣ ಅಂತ ಹೇಳಿದಾಗ, ಇಲ್ಲ ಸಾಧ್ಯನೇ ಇಲ್ಲ, ಇವ್ರನ್ನ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ಗೌರಿ ನಾನು ಈ ಮದುವೆನ ಬೇಡ ಅಂತಲೇ ಹೇಳಿದ್ದೆ, ಆದರೆ ಈಗ ಇವ್ರು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದರೆ ನನಗೂ ಹಾಗೆ ಅನ್ನಿಸ್ತಾ ಇದೆಯಮ್ಮ, ಮತ್ತೆ ನಿನ್ನ ಭವಿಷ್ಯನೇ ಹಾಳಾಗೋಗ್ಬಿಡುತ್ತೆ. ಅಪ್ಪ ಮದುವೆ ಆಸೆನೇ ಇಟ್ಕೊಂಡಿರೋಳಲ್ಲ ನಾನು, ನನಗೇನಾದರೂ ಪರವಾಗಿಲ್ಲ, ನಾನು ಈ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು, ಹಾಗಿದ್ರೆ ನೀನು ಈ ಮದುವೆ ಆಗಿಲ್ಲ ಅಂತ ಅಂದರೆ ಚಂಚಲ ಬಂದು ಅವಳಿಗೆ ಚಾಲೆಂಜ್ ಮಾಡಿಬಿಡ್ತಾಳೆ, ಗೌರಿ ಹೊರಡ್ತಾ ಇರಬೇಕಿದ್ರೇ, ನಿಮ್ಮ ಅಪ್ಪ ಅಮ್ಮ ನಮ್ಮ ಇಡೀ ಫ್ಯಾಮಿಲಿಗೆ ಮೋಸ ಮಾಡಿದ್ದಾರೆ, ನಮ್ಮ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ನಾವು ಕೊಟ್ಟಿರೋ ಎಕ್ಸ್ಟ್ರಾ ಟಿಪ್ಸ್ನ ಇಸ್ಕೊಳ್ದೇನೆ ಅದಕ್ಕೆ ಕೆಲಸ ಮಾಡಿ ನಮಗೇ ಟಿಪ್ಸ್ ವಾಪಸ್ ಕೊಟ್ಟು ವೇದಾಂತ ನೋಡ್ದೋದೇ ಅಲ್ಲ, ಇವಾಗ ನಮ್ಗಾಗಿರೋ ಅವಮಾನಕ್ಕೆ ಈಗಲೇ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ನಮ್ಮ ತಾತ ಮತ್ತು ಅಜ್ಜಿ ಕಾಲಿಗೆ ಮಂಡಿ ಊರಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಕೇಳ್ತಾರೆ. ಪಾಪ ಇವಳಿಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಕ್ಷಮೆ ಕೇಳೋದಕ್ಕೆ ಅಂತ ಹೇಳಿ ಅವ್ರ ಮುಂದೆ ಕೂತ್ಕೋತಾರೆ. ಅದನ್ನ ನೋಡಿ ಗೌರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಪ ಬೇಡಪ್ಪ ಬೇಡ, ನಾನು ಈ ಮದುವೆ ಆಗ್ತೀನಿ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಒಪ್ಕೊಂಡ್ಬಿಡ್ತಾಳೆ. ಚಂಚಲ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಹಾಗೂ ಈಗ ಮದುವೆಗೆ ಒಪ್ಕೊಂಡಲ್ಲ ಅಂತ ಹೇಳಿ ಕಾಂತಲಕ್ಷ್ಮಿ ಕೂಡ ಖುಷಿ ಪಡ್ತಾ ಇರ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.